ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಳೆ ಎಲೆ ಊಟ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ತೋರಿಸಲಿಕ್ಕೆ ಹೋಗಿರುವಂತಹ ರೆಸಿಪಿ ಸಬ್ಬಸಿಗೆ ಸೊಪ್ಪಿನ ಪಲ್ಯವನ್ನು. ಇದು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದೆ. ಇದು ಸ್ವಲ್ಪ ಹೀಟ್ ಇದ್ರೂ ಸಹ ನಮಗೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ಆಹಾರ ತಿಂದರೆ ಜೀರ್ಣ ಆಗೋದಿಲ್ಲ ಅಂಥವರಿದ್ದರೆ, ಮಲಬದ್ಧತೆ ಅಂತಹ ಒಂದು ಸಮಸ್ಯೆ ಇದ್ದವರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ಮೂಳೆಗಳನ್ನು ಗಟ್ಟಿ ಮಾಡುವಂಥ ಅಂಶವನ್ನು ಈ ಸಬ್ಬಸಿಗೆ ಸೊಪ್ಪು ಒಳಗೊಂಡಿದೆ. ಹಾಗೆ ಇದು ತುಂಬ ಹೀಟ್ ಇದೆ, ಆದ್ರೂ ನಾವು ವಾರಕ್ಕೊಂದು ಸಲ ನಾವು ಇದನ್ನು ಯೂಸ್ ಮಾಡಬಹುದು. ಸೊ ಹಾಗಾಗಿ ನಾನಿವತ್ತು ಆ ರೆಸಿಪಿನ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಎಣ್ಣೆ ಹಾಕಿಬಿಟ್ಟು, ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ. ಇದಕ್ಕೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿನೆಲ್ಲ ಹಾಕಿಬಿಟ್ಟು ಒಂದು ಗಾತ್ರದಷ್ಟು ಈರುಳ್ಳಿನ ತಗೊಂಡು ಹಾಕಿದ್ದೀನಿ. ಹಾಗೆ ಟೊಮೆಟೊ ಹಣ್ಣು, ಆಮೇಲೆ ಇದು ಮಸಾಲ ಪೌಡ್ರ್ ಹಾಕಿದ್ದೀನಿ. ಇದು ಮಸಾಲೆ ಪೌಡ್ರು, ಆಮೇಲೆ ಖಾರದ ಪುಡಿ, ಅರಿಶಿಣದ ಪುಡಿ ಎಲ್ಲವನ್ನು ಇದೇ ಗೊಜ್ಜಿಗೆ ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಹೀಗೆ ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ನಾವು ಈರುಳ್ಳಿ ಹಾಕಿದ ತಕ್ಷಣ ಉಪ್ಪು ಹಾಕಿಬಿಟ್ರೆ ಸ್ವಲ್ಪ ಮಟ್ಟಿಗೆ ನಾವು ಹಾಕಬೇಕಾಗತ್ತೆ. ಈ ರೆಸಿಪಿ ಮಾಡಲಿಕ್ಕೆ ನಾನು ಮೊದಲೇ ನೆನೆಸಿಟ್ಟು ಬೇಯಿಸಿರುವಂತಹ ಕಡಲೆನ ಹಾಕ್ಕೊಳ್ತಾ ಮಧ್ಯದಲ್ಲಿ ಉಪ್ಪು ಎಷ್ಟಾಗಿದೆ ಅಂತ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ತುರಿದಿರೋ ಹಸಿಕಾಯಿನ ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ, ಯಾಕೆಂದರೆ ಇದು ತುಂಬ ಹೀಟ್ ಇದೆ. ಬೇಯಲಿಕ್ಕಾಗುವಷ್ಟು 1 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಇವಾಗ ಚೆನ್ನಾಗಿ ಬೆಂದು ಬರುತ್ತೆ. 2 ನಿಮಿಷ ಬೇಯಿಸಿದರೆ ಸಾಕು. ಆಮೇಲೆ ಇದಕ್ಕೆ ನಾನು ಚಪಾತಿನ ಇವತ್ತು ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೋಸ್ಕರ ಚಪಾತಿ ಜೊತೆಗೆ ಜೋಳದ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಇವ್ರ ಜೊತೆಗೆಲ್ಲ ತುಂಬ ಚೆನ್ನಾಗಿದು ಕಾಂಬಿನೇಷನ್ ಆಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ನಮ್ಮ ದೇಹಕ್ಕೆ ಈ ಸಬ್ಬಸಿಗೆ ಸೊಪ್ಪಿಂದ ಏನು ಉಪಯೋಗ ಇದೆ ಅಂತ. ಇದರಲ್ಲಿ ಎ, ಸಿ ವೈಟಮಿನ್ಸ್ ಇದೆ, ಹಾಗೆ ಆ್ಯಂಟಿ ಆಕ್ಸಿಡ್ ಇದೆ. ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ನಮ್ಮ ಮಲಬದ್ಧತೆ, ಜೀರ್ಣಾಂಗ ವ್ಯವಸ್ಥೆಯನ್ನು ಸಹ ಇದು ಆರೋಗ್ಯವಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟವಾದರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ನಮಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಚಾನಲ್ ಇದು ಹೊಸದು, ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕಿದೆ.